ಒಂದು ರೋಚಕವಾದಂಥ ಒಂದು ಸನ್ನಿವೇಶ. ಪಕ್ಕದ ಗಂತೂರು ಗ್ರಾಮದಲ್ಲಿ ಡಾಕ್ಟರ್ ರಾಚೋಟೇಶ್ವರ ಮಹಾಸ್ವಾಮೀಜಿಯವರ ಒಂದು 33 ದಿನಗಳ ಒಂದು ಘೋರವಾದಂಥ ಒಂದು ವ್ರತ. ಅದು ಅತ್ಯಂತ ಕಷ್ಟಕರವಾದಂಥದ್ದು ಮತ್ತು ಯಾರಿಗೂ ಕೂಡ ಅದನ್ನು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲದಂಥದ್ದು. ಯಾಕಂದರೆ ಹಿಂದೆಲ್ಲ ನಾವು ದೇವಾನ ದೇವತೆಗಳ ಪುರಾಣದಲ್ಲೆಲ್ಲ ಓದ್ತೀವಿ. ಆದರೆ ಇವತ್ತು ನಿಜವಾಗಿ ಈ ಒಂದು ಕಲಿಯುಗದೊಳಗೆ ಒಂದು ಮಹಾತ್ಮರು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಐತಿ ಅಥವಾ ಈ ರೀತಿ ಮಾಡಿ ತೋರಿಸಿದಂಥ ಒಬ್ಬ ಮಹಾನ್ ಹಠಯೋಗಿ. ಆಮೇಲೆ ಈ ಒಂದು ಇಡೀ ಭೂಮಂಡಲಕ್ಕೆ ಒಂದು ಅತ್ಯಂತ ಯಾಕಂದರೆ ವೈಜ್ಞಾನಿಕವಾಗಿಯೂ ಕೂಡ ಎಷ್ಟೋ ಜನ ಚಾಲೆಂಜ್ ಮಾಡಿದರು, ಇಲ್ಲ ಸಾಧ್ಯನೇ ಇಲ್ಲ, ಅದು ಯಾವುದು ಅಸಾಧ್ಯ ಅದು ಸಾಧ್ಯವನ್ನು ಮಾಡಿ ತೋರಿಸಿದಂಥ ಒಬ್ಬ ಮಹಾನ್ ಯೋಗಿಯನ್ನು ನೋಡುವಂಥ ಒಂದು ಕಾತುರದೊಳಗೆ ನಾವು ಅಣ್ಣಿಗಿರಿ ಜನ ಇವತ್ತು ಭಾಳಷ್ಟು ಜನ ಕಾಯ್ತಾ ಇದ್ದೀವಿ. ಯಾಕಂದರೆ ಅವರಿಗೆ ನಾವು ನೋಡಿರಲಿಲ್ಲ, ಹೋಗಿದ್ವಿ, ಅಲ್ಲಿ ತುಳಸಿಗಳು ಹೋಗಿದ್ರು, ನನಗೆ ಯಾವತ್ತೊಂದು ದರ್ಶನಕ್ಕಾಗಲಿಲ್ಲ. ಇವತ್ತು ಅವ್ರ ಪಾದಗಳನ್ನು ಸ್ಪರ್ಶ ಮಾಡಿ ಅವ್ರ ಆಶೀರ್ವಾದ ತಗೊಂಡು ಎಲ್ಲ ನಾವು ಪುನೀತರಾಗಬೇಕಂತೇಳಿ ಅಣ್ಣಿಗಿರಿದ ಬಂದ್ವಿ. ಈ ಸಂದರ್ಭದಲ್ಲಿ ಭಾಳ ಖುಷಿ ಆಕೈತಿ. ಮಠಾಧೀಶರನ್ನು ನಾವು ಕಣ್ಣಾರೆ ನೋಡುವಂಥ ಭಾಗ್ಯ ನಮಗೆಲ್ಲ ಸಿಕ್ಕೈತಿ. ಅದಕ್ಕೆ ಈ ಒಂದು ಭಕ್ತ ಸಮೂಹದವ್ರಿಗೆಲ್ಲರಿಗೂ ಒಂದು ಅವ್ರ ಉದ್ದೇಶ ಭಾಳ ಒಳ್ಳೆಯದು. ಯಾಕಂದ್ರೆ ಅವರು ಇದರೊಳಗೆಲ್ಲ ಯೂಟ್ಯೂಬ್ ಚಾನಲ್ನಾಗ ಹೇಳ್ತಿದಾರಲ್ಲ, ಎಲ್ಲರೂ ಆರಾಮಿರಬೇಕು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ರೆ ಇಲ್ಲಿ ಅವರ ಉದ್ದೇಶ ಏನೈತಿ, ಇಡೀ ಭೂಮಂಡಲಕ್ಕೆ ಒಂದು ಒಳ್ಳೇದು ಬಯಸಬೇಕು ಅನ್ನುವಂಥ ಒಂದು ಏನೋ ಒಂದು ದೇವತಾ ಪುರುಷ. ನಿಜವಾಗಲೂ ಅದು ಹೆಂಗೆ ಒಂದೊಂದು ಅವತಾರಗಳು, ಕೃಷ್ಣನ ಅವತಾರ, ರಾಮನ ಅವತಾರ ಅಂತ ಹೇಳ್ತೀವಿ, ಆ ರೀತಿ ಸಾಕ್ಷಾತ್ ಹೊಸಳ್ಳಿಯ ಬುಧೀಶ್ವರರು ಏನು ಅವರ ಮತ್ತೆ ಪುನರ್ಜನ್ಮ ಆಗಿ ಇವತ್ತು ಈ ಲೋಕ ಕಲ್ಯಾಣಕ್ಕಾಗಿ ಅವರು ಗಂತೂರು ಗ್ರಾಮದೊಳಗೆ ಎಲ್ಲಿಸಿ ನಮಗೆಲ್ಲ ಈ ಭಾಗದೊಳಗೆ ನಮ್ಮ ಅಣ್ಣಿಗಿರಿ ಭಾಗಕ್ಕೆ ಬರ್ತೈತೆ ಗಂತೂರು. ಒಟ್ಟಾರೆ ನಮ್ಮ ಅಣ್ಣಿಗಿರಿ ತಾಲೂಕು ಈ ಒಂದು ಅವ್ರ ಪಾದ ಸ್ಪರ್ಶದಿಂದ ಏನೋ ಒಂದು ಕೋಡ್ ಆಗೋದೈತಿ, ಏನೋ ಒಂದು ಬೆಳೆ ಸಂಪಾಗಿ ಎಲ್ಲ ಈ ಮಾನವ ಕುಲವನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಸಂಸ್ಥಾನ ಮಟ್ಟದ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಅಂತೂರು ಬೆಂತೂರಿನ ಬುಧೀಶ್ವರ ಸಂಸ್ಥಾನ ಮಟ್ಟದ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ರಾಚೋಟೇಶ್ವರ ಮಹಾಸ್ವಾಮಿಗಳು ಈ ಜನರ ಆಗು ಹೋಗುಗಳನ್ನು, ಕುಂದು ಕೊರತೆಗಳು ಆ ಭಗವಂತನಲ್ಲಿ ಮೊರೆ ಇಟ್ಟುಕೊಂಡು 36 ದಿವಸ ಈ ಜಗತ್ತಿನ 33 ದಿವಸ ಈ ಜಗತ್ತಿನ ಈ ಮನುಕುಲದ ಉದ್ಧಾರಕ್ಕಾಗಿ 33 ದಿವಸ ಅನ್ನ ನೀರು ಎಲ್ಲ ತೊರೆದು ಸಮಾಧಿ ಯೋಗಕ್ಕೆ ಜಾರಿ ಈ ಲೋಕದ ಮಾನವರನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು 33 ದಿನಗಳ ಆ ಕಾರ್ಯಕ್ರಮವನ್ನು ಮುಗಿಸಿ ಇನ್ನು ದೇವರ ಶ್ರೀ ಉಳ್ವಿ ಚನ್ನಬಸವೇಶ್ವರರಲ್ಲಿ ಅರಿಕೆಯನ್ನು ಮಾಡಿಕೊಂಡು ಈ ಭಾಗದೊಳಗೆ ಇನ್ನೂ ಈ ಸ್ವಲ್ಪ ಪ್ರಮಾಣದ ಮಳೆ ಆಗಿರತಕ್ಕಂಥ ಈ ಸನ್ನಿವೇಶದೊಳಗೆ ಈ ಮಳೆ ಸಾಕಾಗೋದಿಲ್ಲ, ಈ ರೈತರಿಗೆ ಸಂಪೂರ್ಣ ಮಳೆಗಾಲ ಆ ದೇವರು ಕೃಪೆ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು 33 ದಿನದ ನಂತರ 1 ವಾರ ತಾವು ಆರೈಕೆಯನ್ನು ಮಾಡಿಕೊಂಡು ವಯೋಸಹಜವಾಗಿ ಹಾಗೂ ಮನುಷ್ಯ ಸಹಜವಾಗಿರ್ತಕ್ಕಂಥ ಕೆಲವೊಂದು ಅವರಿಗೆ ಸ್ವಲ್ಪ ನೋವುಗಳು ಸಂಭವಿಸಿದಾಗ ಈ 1 ವಾರದ ನಂತರ ಅವರು ತಮ್ಮ ನಿಷ್ಠೆಯಿಂದ ತಾವೇನು ಮೊದಲೇನು ಮಾತು ಕೊಟ್ಟಿದ್ರಲ್ಲ ಆ ಪ್ರಕಾರವಾಗಿ ಶ್ರೀ ಉಳ್ವಿ ಚನ್ನಬಸವೇಶ್ವರರಿಗೆ ಈ ರೈತರ ಪರವಾಗಿ ಈ ನಾಡಿನ ಇನ್ನೊಂದು ವಿಷಯ ಅವರು ನಾವು ಮೊನ್ನೆ ಹೋದಾಗ ಹೇಳಿದರು, ಕಳಸಾ ಬಂಡೂರಿನ ಈ ಭಾಗಕ್ಕೆ ಆಗಬೇಕು ಅನ್ನುವಂಥ ಉದ್ದೇಶ ನಂದು ಐತಿ. ಅದರ ಸಲುವಾಗಿನೂ ಅವರು ಕಳಕಳಿಯನ್ನು ತೋರಿಸ್ಯಾರ. ಇವತ್ತಿನ ದಿವಸ ಶ್ರೀ ಬುಧೀಶ್ವರ ಸಂಸ್ಥಾನ ಮಠದ ಆ ಗದ್ದುಗೆಯಿಂದ ಶ್ರೀ ಉಳ್ವಿ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆಯನ್ನು ಕೈಗೊಂಡರು. ಈಗ ಸುಮಾರು 2-3 ತಾಸುಗಳಿಂದ ಅವರು ಪಾದಯಾತ್ರೆ ಕೈಗೊಂಡರ. ಸಹಸ್ರಾರು ಜನರು ಅವರು ಕೂಡ ಪಾದಯಾತ್ರೆ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ, ಶ್ರೀ ಉಳ್ವಿ ಚನ್ನಬಸವೇಶ್ವರ ಕ್ಷೇತ್ರಕ್ಕೆ ಈ ಪಾದಯಾತ್ರೆ ನಡೆದೈತಿ. ಈ ಪಾದಯಾತ್ರೆ ನಡೆದಿರ್ತಕ್ಕಂಥ ಕೆಲವೇ ಕ್ಷಣಗಳಲ್ಲಿ ಆ ಭಗವಂತ ಶ್ರೀ ಮಳೆರಾಯನ ಸಿಂಚನವನ್ನು ಅವರ ಪಾದಯಾತ್ರೆಗೆ ನೀಡಿದರು. ಇದರಿಂದ ಶ್ರೀಗಳು ಈ ಮನುಕುಲಕ್ಕೆ ಅವರು ಎಷ್ಟು ಅವಶ್ಯದರ, ಮನುಕುಲ ಉದ್ಧಾರ ಮಾಡಬೇಕನ್ನೋದನ್ನು ಈ ಒಂದು ಜನಸ್ತೋಮ ಅವರು ನಡೆಯುವಂಥ ದಾರಿಯೊಳಗೆ ಪಾದವನ್ನು ಇಟ್ಟುಕೊಂಡು ಅವರು ತಾವು ನಡ್ಕೊಂಡು ಹೋಗ್ತಿದ್ದಾರೆ. ಪರಾಕಾಷ್ಠೆ, ಭಕ್ತಿಯ ಪರಾಕಾಷ್ಠೆಯನ್ನು ಇಲ್ಲಿ ನೋಡೋಕೆ ಸಿಗ್ತೈತಿ. ಸುಮಾರು 2-3 ಕಿಲೋಮೀಟರ್ನಷ್ಟು ಜನರು ಸಮರೋಪಾದಿಗಳಿಗೆ ಸಾಕೊಂಡು ಹೊಂಟಾರ. ಉದ್ದೇಶ ಇಷ್ಟೇ, ಈ ಎಲ್ಲ ಭಾಗದೊಳಗೆ ಇನ್ನೂ ಇಷ್ಟು ಮಳೆಗಾಲ ಸಾಕೋದಿಲ್ಲ, ಈ ಮನುಕುಲ ಉದ್ಧಾರ ಇನ್ನೂ ಆಗಲಿ, ಮಳೆ ಚೆನ್ನಾಗಿ ಆಗುವಂಥ ಉದ್ದೇಶವನ್ನು ಇಟ್ಕೊಂಡು ಶ್ರೀ ಉಳ್ವಿ ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡ್ಕೊಂಡಾರ ಅಂತೇಳಿ ಶ್ರೀಗಳು ಇನ್ನೂ ನಮಗೆ ನಾವು ಅವರ ದರ್ಶನ ತೊಗೊತೀವಿ. ದರ್ಶನ ತೊಗೊಂಡು ಅವ್ರ ಪಾದ ಸ್ಪರ್ಶದಿಂದ ನಾವು ಉದ್ಧಾರ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬಂದೀವಿ ಅಂತೇಳಿ ನನ್ನ ಮಾತು ವಿವರ. ಬೆಂತೂರು ಇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ಅಣ್ಣಿಗೇರಿ ಅಮೃತೇಶ್ವರನ ಕೃಪಾ ಆಶೀರ್ವಾದದಿಂದ ಇವತ್ತಿನ ದಿವಸ ಬೆಳಗಿನ ಜಾವ ಅವರು 33 ದಿವಸ 775 ತಾಸು ತಪಸ್ಸು ಅಂದರೆ ಅದು ಈಗ ಅಂತಂದ್ರೆ ಅವರು ದೇವರ ಇದ್ದ ಹಾಗೆ ಅವರು ಈಗ ಮಜ್ಜಿಗುಡದಿಂದ
ಉಳಿವಿ ಪಾದಯಾತ್ರೆ ಅಂದ್ರೆ ಜನರ ಹಿತದೃಷ್ಟಿಯಿಂದ ಮತ್ತು ಜನರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಅಭಿಲಾಷೆಯಿಂದ ಅವರು ಏನಪ್ಪ ಅಂತಂದ್ರೆ ಈಗ ಮಜ್ಜಿಗೂಡಿನಿಂದ ಬರ್ತಾ ಇದ್ದಾರೆ. ಈಗ ನಮ್ಮ ನಿಂಗಪ್ಪ ದಳವಾಯಿ ಅವರ ಸ್ವಾಗತ ಇದನ್ನು ಮಾಡಿಕೊಳ್ಳಲಿಕ್ಕೆ ತಯಾರಾಗಿದ್ದಾರೆ. ಈಗ ಬರ್ತಾ ಇದ್ದಾರೆ. ಮುಂದೆ ಅಣ್ಣಿಗೇರಿ ಹೋಗ್ತಾ ಇದೆ. ಈ ಪಾದಯಾತ್ರೆ ಯಶಸ್ವಿ ಆಗ್ತಾ ಇದೆ. ಯಾಕಂತಂದ್ರೆ ಈಗ ಅವರು ಕಲಿಯುಗದ ದೇವರು ಇದ್ದಂಗೆ 33 ದಿವಸ ಅಂದರೆ ಏನಪ್ಪ ಅಂತಂದ್ರೆ ಗಾಳಿ ನೀರು ಏನು ಇಲ್ಲ, ಆಹಾರ ಇಲ್ಲದೆ ನಾವು ನೋಡಿದ್ದು 2 ಸರಿ ಹೋಗಿದ್ದು ಅವ್ರನ್ನ ಏನಪ್ಪ ಅಂತಂದ್ರೆ ನೋಡಿ ಎಷ್ಟು ಅವರು ಏನಪ್ಪ ದೇವರ ಇದ್ದ ಹಾಗೆ ಅಂತ ನಮ್ಮ ಇದು ಅನಿಸ್ತಾ ಇದೆ. ಅವರು ಪಾದಯಾತ್ರೆ ಈಗ ಮುಂದೆ ಇವತ್ತು ಭದ್ರಾಪುರ, ಮುಂದೆ ಸಿರುಗುಪ್ಪಿ, ಹಿಂಗೆ ಹುಬ್ಬಳ್ಳಿ, ಕಲಘಟ್ಟಿ, ಹಿಂಗೆ ಅವ್ರದ್ದು ಯಶಸ್ವಿಯಾಗಿ ಅವರ ಸಾಗ್ತಾ ಇದೆ. ಅವರ ಕೃಪಾಶೀರ್ವಾದ, ಅವರು ಕಲಿಯುಗದ ದೇವರು ಅಂತೇಳಿ ನಾವು ಈ ಸಂದರ್ಭದಲ್ಲಿ ತಿಳ್ಕೊಂಡು ನಮ್ಮ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲ ಗಣ್ಯ ಮಹನೀಯರಿಗೆ ಧನ್ಯವಾದ ಹೇಳ್ತಾ ನಲ್ಲಿ ನಮಸ್ಕರಿಸಿ ಮತ್ತು ಶ್ರೀ ಗಂತೂರು ಬೂದೀಶ್ವರ ಮತ್ತು ಹೊಸಹಳ್ಳಿ ಬೂದೀಶ್ವರನಲ್ಲಿ ನನ್ನ ನಮಸ್ಕಾರವನ್ನು ತಿಳಿಸಿ, ಈ ಉಳಿವಿ ಪಾದಯಾತ್ರೆ ಮಾಡತಕ್ಕಂಥ ರಾಚೋಟೇಶ್ವರ ಸ್ವಾಮಿಗಳವರ ಪಾದಾರವಿಂದಗಳಿಗೆ ನನ್ನ ಶರಣಾರ್ಥಿಗಳನ್ನು ಅರ್ಪಿಸಿ 33 ದಿನ ಪರ್ಯಂತ ಈ ಅನ್ನ, ನೀರು, ಆಹಾರ, ಗಾಳಿ, ಬೆಳಕು ಏನು ಇಲ್ಲದೇ ಒಂದು ಸಮಾಧಿ ಒಳಗೆ ಕುಂತಂಥ ಒಂದು ಗುಡಿ ಒಳಗೆ ಕುಂತು ಈ 33 ದಿನಕ್ಕೆ ತಾವು ಹೊರಗೆ ಬಂದು ನಮಗೆಲ್ಲರಿಗೂ ಒಂದು ಅವರು ದರ್ಶನ ಕೊಟ್ಟಿದ್ದು ನಮ್ಮೆಲ್ಲರ ಒಂದು ಭಾಗ್ಯ. ಇಷ್ಟೇ ನಾನು 2 ಮಾತುಗಳು ವಿರಾಮ ಹೇಳ್ತೀನಿ. ಕೊಪ್ಪದವ್ರು.